ಬಾರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಂದ್ರೆ ಬಂಗಾರಪೇಟೆ ತಾಲೂಕು ಆಡಳಿತದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ರವಿಕುಮಾರ್ ಅವರ ವಿರುದ್ಧ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ವಿರುದ್ಧ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಕೆಲವು ಕಾರಣಾಂತರಗಳಿಂದ ಅಂದ್ರೆ ಕಾರಣಾಂತರ ಏನಿಲ್ಲ, ಈ ದೇಶದ ಮಾಜಿ ಪ್ರಧಾನಿಗಳಾದಂತ ಮನಮೋಹನ್ ಸಿಂಗ್ ರವರ ನಿಧನ ಹೊಂದಿದ ಕಾರಣದಿಂದಾಗಿ ನಾವು ನಿಗದಿಪಡಿಸಿರ್ತಕ್ಕಂಥ ಹೋರಾಟದ ದಿನವನ್ನ ನಾವು ನಿಲ್ಲಿಸಿ ನಾವು ತಟಸ್ಥರಾದ್ವಿ. ಜೊತೆಗೆ ಅದರ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಹಮ್ಮಿಕೊಳ್ಳಲಿಕ್ಕೆ ನಾವು ಸಿದ್ಧರಿದ್ವಿ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ವರ್ಷದ ಪರಿನಿಬ್ಬಾಣದ ದಿನದ ಅಂಗವಾಗಿ ನಾವು ವರ್ಷದ ಅಂತಿಮ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಚೈತ್ಯಭೂಮಿ ಯಾತ್ರೆಯನ್ನು ಕೈಗೊಳ್ಳುವ ಕಾರಣದಿಂದಾಗಿ ಮಾಡಿರ್ತಕ್ಕಂಥ ಒಂದು ವೀರ ಯೋಧರ ಸ್ತಂಭಕ್ಕೆ ನಮನಗಳನ್ನು ಸಲ್ಲಿಸುವ ಕಾರಣದಿಂದಾಗಿ ನಾವು ಕಾರ್ಯಕ್ರಮವನ್ನ ನಿಲ್ಲಿಸಿ ಈಗ ಮುಂದಿನ ದಿನಗಳಲ್ಲಿ ಇದೇ ತಿಂಗಳ 10ನೇ ತಾರೀಕಿನಂದು ನಾವು ಈ ಬಂಗಾರಪೇಟೆ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ಮತ್ತು ಅವರು ಸೇವೆಯನ್ನು ವಹಿಸಿದ ದಿನಗಳಿಂದ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಒಂದೊಂದು ಅಂಕಿಅಂಶಗಳ ಪ್ರಕಾರ ಕೊಡ್ತೀನಿ. ನಾನೆಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಕೊಟ್ಟಿದ್ದಾರೆ. ಪತ್ರಿಕಾ ಮಾಧ್ಯಮಗಳಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪತ್ರಿಕಾ ಮಾಧ್ಯಮಗಳಲ್ಲಿ ಜಿಲ್ಲೆಯ ಅಧಿಕಾರಿಗಳ ನಿಯೋಜನಾ ದಂಧೆ ಎಗ್ಗಿಲ್ಲದೆ ಸಾಗಿದೆ. ನಾನೇನಿರ್ತಕ್ಕಂಥದ್ದಲ್ಲ, ನಮ್ಮನ್ನ ಕೆಲವು ಹಿತಾಸಕ್ತಿಗಳು ನಾನು ಯಾರಿಗೂ ದೇಶ ಕಂಡುಕೊಂಡು ನಾನು ಹೋರಾಟ ಮಾಡುವಂತವನ್ನಲ್ಲ. ಎಲ್ರಿಗೂ ಗೌರವವಾಗಿ ನಾನು ಗೌರವ ಕೊಡ್ತೀನಿ, ಗೌರವವಾಗಿ ನಾನು ಹೋರಾಟ ಮಾಡ್ತೀನಿ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟಂತ ತಾಲೂಕು ಬಂಗಾರಪೇಟೆ ಅಲ್ಲ, ಕೋಲಾರ ಅಲ್ಲ, ರಾಜ್ಯದಲ್ಲಿ ಎಲ್ಲರೇ ಯಾವುದು ಭ್ರಷ್ಟಾಚಾರ ಇದೆಯೋ ರಾಜ್ಯ ನಮ್ದು ರಾಷ್ಟ್ರೀಯ ಪಕ್ಷಗಳೊಂದಿಗೆ ಒಗ್ಗೂಡಿರ್ತಕ್ಕಂಥ ಸಂಘಟನೆ ಮತ್ತು ಸೇನೆ ಕೂಡ ನಮ್ದು ಸಂಘಟನೆ. ಅಂತವರ ಒಂದು ಜೊತೆಗೂಡಿರ್ತಕ್ಕಂಥ ನಮ್ಮ ಹೋರಾಟಗಳು ಅಂತ ನಮ್ಮ ರಾಜ್ಯಾಧ್ಯಕ್ಷ ಬೆಳ್ತಿ ವೆಂಕಟೇಶ್ವರ ಅವರ ನೇತೃತ್ವದಲ್ಲಿ ನಾವು ನಮ್ಮ ಹೋರಾಟಗಳು ಎಲ್ಲಾ ಕಡೆಗಳು ಕರ್ನಾಟಕ ರಾಜ್ಯದ ಹೋರಾಟಗಳು ನಾವು ನಿರಂತರ ಹೋರಾಟ ಮಾಡ್ತಾ ಇದೀವಿ. ಆ ಹೋರಾಟಗಳಲ್ಲಿ ಇದು ಸಹ ಬಂಗಾರಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರದ ಒಂದು ತನಿಖೆಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಅದು ಏನು ಮಾಧ್ಯಮಗಳೇ ನಡೆದಿದೆ, ಮಾಧ್ಯಮ ಮಿತ್ರರಿಗೆ ನಾನು ಜೆರಾಕ್ಸ್ ಕೊಡ್ತೀನಿ. ಏನ್ ಹೇಳಿದ್ರೆ ರವಿಕುಮಾರ್ ಅವರ ವಿರುದ್ಧ ಅಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ಅಧಿಕಾರಿಗಳ ನಿಯೋಜನೆಗೊಂದು ಎಗ್ಗಿಲ್ಲದೆ ಸಾಗಿದೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಯಾವುದೇ ಇಲಾಖೆಯ ಅಧಿಕಾರಿಗಳನ್ನು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಮತ್ತೊಂದು ಇಲಾಖೆಗೆ ಪ್ರಭಾರದಲ್ಲಿ ನಿಯೋಜನೆ ಮಾಡುವುದನ್ನು ಸರ್ಕಾರ ತಡೆ ಹಿಡಿದು ಕಳೆದ ಆಗಸ್ಟ್ 14, 2024 ಸುತ್ತೋಲೆಯನ್ನು ಹೊರಡಿಸಿದ್ದರೂ ಸಹ ಜಿಲ್ಲೆಯ ಕೆಲವು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಪಿಡಿಒಗಳನ್ನ, ಬಿಲ್ ಕಲೆಕ್ಟರ್ಗಳನ್ನ ಮತ್ತು ಕಾರ್ಯದರ್ಶಿಗಳನ್ನ ಹಣ ಕೊಟ್ಟರೆ ನೀವು ಇಲ್ಲಿ ಕೆಲಸ ಮಾಡಿ, ಇಲ್ಲಾಂದ್ರೆ ಬೇರೆಯವರಿಗೆ ಹೋಗಿ ಎನ್ನುವಂತ ರೀತಿಯಲ್ಲಿ ದರ್ಪ ತೋರಿಸ್ತಾ ಇದ್ದಾರೆ. ಆದರೆ ಬಂಗಾರಪೇಟೆಯಲ್ಲಿ ಯಥೇಚ್ಛವಾಗಿದೆ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ಮಾಧ್ಯಮಗಳಲ್ಲಿ ಕೊಟ್ಟಿದ್ದಾರೆ ಮತ್ತು ಹೇಳಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ಇದರಲ್ಲಿ ಕಾರಣ ಗ್ರಾಮ ಪಂಚಾಯತಿ, ಎನ್ಜಿ ಉಳ್ಕೂರು ಗ್ರಾಮ ಪಂಚಾಯತಿ, ಚಿನ್ನಕೋಟೆ ಗ್ರಾಮ ಪಂಚಾಯತಿ ಮುಂತಾದ ಕಡೆಗಳಲ್ಲಿ ಬಹುತೇಕ ರೀತಿಯಾದಂತಹ ಈ ಖಾತೆಗಳನ್ನು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರ್ತಕ್ಕಂಥದ್ದನ್ನು ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ, ಮಾಧ್ಯಮಗಳ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು ನಾವು ಸಂಘಟನೆಯವರು, ನಾವು ಯಾವ ಅಧಿಕಾರಿಯನ್ನು ಧಮಕಿ ಹಾಕಿ ನಾವು ಮಾತಾಡಿದಿಲ್ಲ. ನನ್ನ ಆಕ್ರೋಶದ ಹೋರಾಟಗಳನ್ನು ಮಾಡತಕ್ಕ ಭ್ರಷ್ಟಾಚಾರದ ಆಕ್ರೋಶವನ್ನು ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ವಿನಃ ನಾವೇನು ರೌಡಿಗಳೆಲ್ಲ ಗೂಂಡಗಳಲ್ಲ. ಐ ಆಮ್ ಒನ್ ಆಫ್ ದಿ ಫೈಟರ್ಸ್. ನಾವು ಹೋರಾಟಗಾರರು, ಹೋರಾಟದ ಮೂಲಕ ನಾವು ಹೋರಾಟಗಳೆಲ್ಲ ಬಗೆಹರಿಸ್ತೀವಿ ತಕ್ಕ ಮಟ್ಟಿಗೆ. ಆ ರೀತಿ ಅಂತ ಹೇಳ್ಬಿಟ್ಟು ನಾವೇನು ಅರಿತಂದ್ರೆ ಅಂತಲ್ಲ ಅಲ್ವೇ ಅಂತ ಎಲ್ಲ ಒಂದು ಕಡೆ ಎಡುವಿರೋದನ್ನ ಪ್ಲಸ್ ಅಂತ ನಾವು ತಿಳ್ಕೊಳಕ್ಕೂ ಆಗಲ್ಲ. ನಾವು ಯಾವತ್ತು ಮೈನಸ್ ಅನ್ನು ಕೂಡ ನಾವು ಹೋಗೋದಿಲ್ಲ. ಆ ರೀತಿಯಾಗಿ ನಮ್ಮ ಹೋರಾಟಗಳನ್ನ ನಾನು ಬಹಳಷ್ಟು ಅಚ್ಚುಕಟ್ಟಾಗಿ ಪ್ರಜಾ ವಿಮೋಚನಾ ಚಳುವಳಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಜಂಟಿ ಸಂಘಟನೆಗಳೊಂದಿಗೆ ನಾವು ಹೋರಾಟ ಮಾಡ್ತಾ ಇದ್ವಿ. ಜೊತೆಗೆ ಇನ್ನೂ ಇದೆ, ನಾವು ಇದನ್ನು ಓದ್ಬೇಕಂದ್ರೆ ತುಂಬಾ ಇದೆ. ಈ ಬಂಗಾರಪೇಟೆ ತಾಲೂಕಿನಲ್ಲಿ ಪಂಚಾಯಿತಿಯ ಅಭಿವೃದ್ಧಿಯ ಅಧಿಕಾರಿಗಳು, ಒಂದು ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಗೆ ಅಷ್ಟು ಮಾತ್ರ ಸೀಮಿತವಾಗಿರ್ಬೇಕು. ಆದರೆ ಇನ್ನೊಂದು ಗ್ರಾಮ ಪಂಚಾಯತಿಗೆ ಹೋಗ್ಬೇಕಂತ ಹೇಳಿದ್ರೆ ಇವು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇರ್ತಾರಂತೆ. ನೀವು ತಲಾ 1 ಲಕ್ಷ 2 ಲಕ್ಷ ಕೊಡ್ರಿ, ನಾನು ಇನ್ನೊಂದು ತಲಾ ಒಬ್ಬೊಬ್ಬರಿಗೆ 2-3 ಗ್ರಾಮ ಪಂಚಾಯತಿಗಳನ್ನ ನಾನು ನಿಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಾನೇ ನಿಮಗೆ ಸಹಾಯ ಮಾಡ್ತೇನೆ
ಎನ್ನುವಂತ ರೀತಿಯಲ್ಲಿ ಹೇಳಿದಾಗ ಇವರು ಮಾಡಿರ್ತಕ್ಕಂಥದ್ದು ಕಾರಲ್ಲಿ ಗ್ರಾಮ ಪಂಚಾಯತಿಲಿ ಎಷ್ಟು ಈ ಖಾತೆಗಳಿದೆ, ಅಧಿಕೃತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿದೆ, ಹೊಸಕೋಟೆ ಚಿನ್ನಕೋಟೆನಲ್ಲಿದೆ, ಕಾಮಸಮುದ್ರದಲ್ಲಿದೆ, ಎಲ್ಲಾ ಕಡೆಗಳಲ್ಲೂ ಇದೆ. ಸುಮಾರು ಬಂಗಾಪುರ ತಾಲೂಕನ್ನ ನಾವು ಅದು ಸರಿಯಾದ ರೀತಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ದಿವಸ ಪಂಚಾಯತ್ ರಾಜ್ ಇಲಾಖೆಗೆ ಬಂದಿರತಕ್ಕಂಥ ಅನುದಾನಗಳು ಕೋಟ್ಯಾಂತರ ರೂಪಾಯಿಗಳು, ಅದರಲ್ಲಿ ಯಥೇಚ್ಛವಾಗಿ ತಾಲೂಕು ಪಂಚಾಯತ್ಗೆ ಬಂದಿರತಕ್ಕಂಥ ಅನುದಾನಗಳು ಅದನ್ನ ಗಮನಿಸಿದ್ದೇ ಸಾಲದಂತೇಳಿ ತಲಾ ಒಂದು ಈ ಖಾತೆಗೆ 5,000ಕ್ಕೆ ಮೇಲ್ಪಟ್ಟು ಇವತ್ತಿಂದ ವಸೂಲಿ ಮಾಡ್ತಾ ಇದ್ದಾರೆ. ಇನ್ನೂ ಇದೆ, ತೆರಿಗೆ ವಸೂಲಿನಲ್ಲಿದೆ, ಆ ದಂಧೆ ಇದೆ. ವರ್ಗಾವಣೆ ಮಾಡಬೇಕು, ವರ್ಗಾವಣೆ ನಿಯೋಜನೆಗಳು ಪ್ರಭಾವವಾಗಿ ವರ್ಗಾವಣೆ ಮಾಡಕ್ಕೆ ಸರ್ಕಾರ ಸುತ್ತೋಲೆಗಳೇ ಇರಲ್ಲ. ಅಂತವರಲ್ಲಿ ಇವರು ಯಾವ ಪಿಡಿಒಗಳು ಸಂಬಂಧಪಟ್ಟಂತ ಇಒಗಳ ಮಾತನ್ನ ಅಂದ್ರೆ ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಡಲ್ವೋ ಅಂತ ಸಂದರ್ಭದಲ್ಲಿ ಪಿಡಿಒಗಳನ್ನ ಮತ್ತೊಂದು ಕಡೆಗೆ ನಿಯೋಜನೆ ಮಾಡ್ತಾರೆ. ನಿಯೋಜನೆ ಮಾಡುವಂತದ್ದು ಸುತ್ತೋಲೆಗಳಿರಲ್ಲ, ಇದೇ ಇರಲ್ಲ. ಆದ್ರೂ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿರ್ತಕ್ಕಂಥ ರವಿಕುಮಾರ್ ಅವ್ರದ್ದು ಸುಮಾರಿದೆ, ಅವರ ಆಸ್ತಿಗಳಿದೆ. ಆಸ್ತಿಗಳನ್ನ ನಾನು ತನಿಖೆ ಮಾಡಿಸ್ತೀನಿ. ಯಾಕೆ ಈಗ ವೆಂಕಟೇಶಪ್ಪ ತನಿಖೆ ಮಾಡಿ ಅಮಾನತ್ ಮಾಡಲಿಲ್ಲ, ನಾನು ಈ ರವಿಕುಮಾರ್ ಅಮಾನತ್ ಮಾಡಲಿ. ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ನಾನು ದಾಖಲೆಗಳು ಕೊಡ್ತೀನಿ. ದಾಖಲೆಗಳಿಂದ ನಾವು ನನ್ನ ಮೇಲೆ ಇದು ಮಾಡ್ಲಿ, ನಾನು ಕೊಡ್ತಾ ಇದ್ದೀನಿ. ಎಷ್ಟು ಈ ಖಾತೆಗಳು ಮಾಡಿದ್ದಾರೆ, ಯಾವ ಗ್ರಾಮ ಪಂಚಾಯತ್ ಏನೇನು ನಡೆದಿದೆ ಸಂಪೂರ್ಣವಾಗಿ ಕೊಡ್ತಾ ಇದ್ದೀನಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಇವತ್ತೊಂದು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಈ ಖಾತೆಗಳಲ್ಲಿ ಲೂಟಿ ಮಾಡಲಿಕ್ಕೆ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಯಥೇಚ್ಛವಾದಂತ ಇವರು ಅಧಿಕಾರವನ್ನು ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾವು ಪ್ರತಿಭಟಿಸ್ತಾ ಇದ್ವಿ, ಅದನ್ನ ನಾವು ಖಂಡಿಸ್ತಾ ಇದೀವಿ. ನಮ್ಮ ಹೋರಾಟದ ಮೂಲಕ ನಾವು ಖಂಡಿಸ್ತಾ ಇದ್ವಿ. ನಾವೇನು ರೌಡಿಗಳೇನಲ್ಲ, ನಮ್ಮ ನೋಡಿದ್ರೆ ಯಾರು ರೌಡಿಗಳಾಗ್ತಾರ? ನಾವು ಎಂದಾದ್ರೂ ನಾವು ಏನಾದ್ರು ಬಡ್ಜಿ ಇಟ್ಕೊಂಡು ಯುದ್ಧ ಮಾಡಿದೀವ, ರೇಪಲ್ಲಿ ಶೂಟ್ ಮಾಡಕ್ ಹೋಗಿದ್ದೀವ? ಏನಿಲ್ಲ. ನಾವು ಹೋರಾಟಗಾರರು ಮಾನವೀಯತೆ ದೃಷ್ಟಿಯಿಂದ ಹೋರಾಟದ ದಿನಗಳನ್ನ ನಾವು ಕಳೀತಾ ಇದೀವಿ. ಅದನ್ನ ಬಿಟ್ರೆ ನಾವು ಬೇರೆ ರೀತಿ ಯಾರು ಶತ್ರುಗಳಲ್ಲ. ನಮ್ಮನ್ನು ಯಾರನ್ನ ಬೇರೆ ಶತ್ರುಗಳ ರೀತಿಯಲ್ಲಿ ಬಿಹೇವ್ ಮಾಡಿದ್ರೆ ಅದಕ್ಕೆ ನಾವು ಹೊಣೆಗಾರಲ್ಲ. ನಮಗೆ ಯಾರು ಶತ್ರುಗಳಿಲ್ಲ. ನಾವು ಅಜಾತ ಶತ್ರುಗಳಾಗಿ ನಾವು ಇವತ್ತು ದಿವಸ ಹೋರಾಟಗಳು ಮಾಡ್ತಾ ಇದೀವಿ. ಮುಂದಿನ 10ನೇ ತಾರೀಕಿನಂದು ಇದೇ ಬಂಗಾರಪೇಟೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ರವಿಕುಮಾರ್ ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನ ನಾವು ಕೊರೆಗಾಂವ್ ಚಲೋ ಯಾತ್ರಾ ಕಾರ್ಯಕ್ರಮದಿಂದ ನಾವು ಕಾರ್ಯಕ್ರಮವನ್ನ ತಟಸ್ಥರಾಗಿ ನಾವು ನಿಲ್ಲಿಸಿ ಈ ಮುಂದಿನ 10ನೇ ತಾರೀಕಿನಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ಮಾಧ್ಯಮದ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಜೈ ಹಿಂದ್.